ಸದ್ಧರ್ಮ ಬಂಧುಗಳಿಗೆ ಜೈ ಜಿನೇಂದ್ರ. ಕಾರಣ ಈ ವಿಡಿಯೋ ಮಾಡೋದೇನಪ್ಪ ಅಂತಂದ್ರೆ, ಬಹಳಷ್ಟು ಪುರೋಹಿತರು ಹಾಗೂ ಪಂಡಿತರ ಮೊಬೈಲ್ ವಾಟ್ಸಪ್ ಸ್ಟೇಟಸ್ದಲ್ಲಿ ತಾವು ಕೆಲವೊಂದಿಷ್ಟು ವಾಟ್ಸಪ್ ಸ್ಟೇಟಸ್ಗಳು ತಾವು ನೋಡ್ತಿರ್ಬೋದು. ನಮ್ಮ ಚಾರು ಶ್ರೀಗಳದಾಗಿರ್ಬೋದು, ಶ್ರವಣಬೆಳಗೊಳದ, ಹಾಗೆ ನಮ್ಮ ಹುಂಚಾದ ದೇವೇಂದ್ರ ಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳದು ಎಲ್ಲ ಬಹಳಷ್ಟು ಜನ ಪುರೋಹಿತರು ಆಗ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಶ್ರಾವಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕೆ ಹಿಂಗೆ ಏನಾಗಿದೆ, ಯಾಕೆ ಮಾತಾಡಿದ್ರು ಸ್ವಾಮೀಜಿ ಅಂತ ಬಹಳಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಆ ಕನ್ಫ್ಯೂಷನ್ಗೆ ನನ್ನ ಕಡೆ ಹತ್ರ ತುಂಬಾ ಜನ ಬಂದರು, ಕೇಳ್ತಾ ಇದ್ದಾರೆ. ಸೊ ನಂಗೆ ಹೇಳಿ ಬೇಜಾರಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಒಂದು ಸ್ವಲ್ಪ ಅದ್ರೊಳಗೆ ಯಾಕೆ ಹೇಳಿದ್ದಾರೆ ಅಂತ ಸ್ವಲ್ಪ ವಿಂಗಡಣೆ ಮಾಡಿ ಹೇಳಿ ತಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಹುಂಚಾದ ಭಟ್ಟಾರಕರು ಏನ್ ಹೇಳಿದ್ದಾರೆ ಕೇಳೋಣ ನಡಿ. ತರದೆಲ್ಲ ವ್ಯವಸ್ಥೆಗಳಿದಾವೆ, ಹಾಗೆಲ್ಲ ಯಾರು ಮಾಡಬೇಡಿ. ಕಮಿಟಿದ ಏನ್ ಗೌರವಧನ ಕೊಡ್ತಿದ್ದೀರಾ ಅದನ್ನ ಕೊಡಿ. ಅದ್ರ ಮೇಲೆ ಸರ್ಕಾರದ ಏನ್ ಕೊಡ್ತಿದೆ ಅದು ಪ್ರಾಮಾಣಿಕವಾಗಿ ಅವ್ರಿಗೆ ಹೋಗ್ಲಿ, ಪುರೋಹಿತರಿಗೆ ಅದು ಹೋಗ್ಲಿ. ನೋಡಿದ್ರಿ ಏನಂತ. ಇಲ್ಲಿ ಮ್ಯಾಟ್ರ್ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಬಸ್ತಿಗೆ ಕಮಿಟಿ ಇಂತಿಷ್ಟು ಪೇಮೆಂಟ್ ಅಂತ ಫಿಕ್ಸ್ ಮಾಡುತ್ತೆ. ಆ ಫಿಕ್ಸ್ ಮಾಡಿದ ಪೇಮೆಂಟ್ ತೆಗೆದ್ಬಿಟ್ಟು ಆ ಗೌರ್ಮೆಂಟ್ನಿಂದ ಬರ್ತಾ ಇದೆಯಲ್ಲ ಅದನ್ನೇ ತಗೊಳ್ಳಿ, ನಮ್ಮಂತ್ರ ನಾವ್ಯಾಕೆ ಪೇಮೆಂಟ್ ಕೊಡಬೇಕು ಅಂತ ಹೇಳಿ ಕೆಲವೊಂದು ಕಮಿಟಿ ಟ್ರಸ್ಟ್ ಬಸದಿ ಅವ್ರದ್ದು ಒಂದು ವಿವಾದ ಇದೆ. ಸೊ ಎಲ್ಲರೂ ಮಾಡ್ತಾ ಇಲ್ಲ ಇದನ್ನ, ಕೆಲವೊಂದು ಕೆಲವೊಂದು ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರು ನಾನು ಹೇಳೋದಿಷ್ಟೇ, ಸೊ ನಮ್ಮ ಪುರೋಹಿತರದ ಹಣ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತಂದ್ರೆ ಅವ್ರ ಹೆಸರ ಮೇಲೆ ರೇಷನ್ಗೆ ಅಕ್ಕಿ ಬರುತ್ತೆ, ಅದನ್ನೂ ತಗೊಂಡ್ಬಿಡಿ. ಯಾಕಂದ್ರೆ ವಿಷಯ ಸ್ವಲ್ಪ ಗಂಭೀರ ಇದೆ, ಕಠೋರ ಇದೆ ನಾ ಹೇಳ್ತಾ ಇರೋದು, ಆದ್ರೆ ಸತ್ಯವಿದೆ. ನಮ್ಮ ಪಂಡಿತರದ್ದು ಅದೆಲ್ಲ ಬೇಕಂದ್ರೆ ಸೊ ನೀವು ಅದನ್ನ ಅವ್ರದ್ದು ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ತಗೊಂಡ್ಬಿಡಿ. ನೀವು ಹೋಗಿ ಅವ್ರದ್ದು ಬದಲು ನೀವೇ ವೋಟ್ ಹಾಕ್ಬಿಡಿ ಅವ್ರಿಗೆ. ಯಾಕೆ ಸುಮ್ಮನೆ ಅವ್ರು ಹಾಕ್ಬೇಕು ವೋಟು, ನೀವೇ ಹಾಕ್ಬಿಡಿ, ಅವ್ರದ್ದು ರೇಷನ್ ಅಕ್ಕಿ ನೀವೇ ತಗೊಂಡ್ಬಿಡಿ, ಹಾಗೆಲ್ಲ ಮಾಡಬೇಡಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಸೂಕ್ಷ್ಮವಾಗಿ. ತರುವಂತದ್ದನ್ನ ಬೇಡುವಂತದ್ದನ್ನ ಪುರೋಹಿತರು ಬಿಡಲೇಬೇಕು. ಶ್ರಾವಕರು ನಿಮ್ಗೆ ನಿಜವಾಗ್ಲೂ ಭಗವಂತನಿಗೆ ಕೊಡಬೇಕು ಅಂತ ಇದ್ರೆ ಅದು ಬಸದಿಗೆ ಹೋಗಿ ತಲುಪಿಸಿ. ಅವರು ಪುರೋಹಿತರು ಭಗವಂತನ ಸೇವಕರೇ ಹೊರತು ನಿಮ್ಮ ಸಾಮಾನನ್ನ ತಲುಪಿಸುವಂತಹ ನಿಮ್ಮ ಸೇವಕರು ಪುರೋಹಿತರಲ್ಲ. ಕೀರ್ತಿ ಭಟ್ಟಾರಕರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಶ್ರಾವಕರ ಮನೆಗೆ ಪಂಡಿತರು ಹೋಗಿ ಏನು ತರ್ಕೊಡ್ದು. ಸಿಟಿ ಲೆವೆಲ್ ಶ್ರಾವಕಿಯರಿಗೆ ಒಂದು ಸ್ವಲ್ಪ ಆಶ್ಚರ್ಯವಾದ ಸಂಗತಿ ಅನ್ನಿಸಬಹುದು. ಇದು ಏನಪ್ಪಾ ಅಂತಂದ್ರೆ, ಇನ್ನು ಕೆಲವೊಂದು ಪ್ರಾಂತ್ಯದಲ್ಲಿ ಹಳ್ಳಿ ವಿಭಾಗದಲ್ಲಿ ಅಥಣಿ ತಾಲೂಕು ಹತ್ತಿರ ಏನು ಹಳ್ಳಿಗಳು ಬರುತ್ತಲ್ಲ, ಅಲ್ಲಿ ಇನ್ನೂ ಈ ಒಂದು ವ್ಯವಸ್ಥೆ ಇದೆ. ಏನಪ್ಪಾ ಅಂತಂದ್ರೆ, ಯಾರು ಊರಿನ ಪ್ರಮುಖರು ಇರ್ತಾರೋ ಅವ್ರ ಹೆಂಗಸರು ಯಾರ ನೂಪಿಗೆ ಕೂರ್ತಾ ಇದ್ದಾರೋ ಅವರು ಸಾಮಗ್ರಿಗಳನ್ನ ಅವ್ರ ಮನೆಯಿಂದ ಪುರೋಹಿತರು ತಗೊಂಡ್ ಬರ್ಬೇಕು. ಶಾಸ್ತ್ರದಲ್ಲಿ ಬಸ್ತಿಗೆ ಬರಬೇಕಾದ್ರೆ ಕನಿಷ್ಠ ಒಂದು ಮುಷ್ಟಿ ಪುಷ್ಕಳಾದ್ರೂ ಇರಬೇಕು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇವ್ರು ನೋಪಿಗೆ ಬರ್ತಾ ಇದ್ದಾಗ ಪುರೋಹಿತರು ಹೋಗಿ ಅವ್ರ ಮನೆ ಹೋಗಿ ಅವ್ರ ಸಾಮಗ್ರಿಗಳ ತಂದು, ಎಂತ ವ್ಯವಸ್ಥೆ ಇದು. ಇನ್ನು ಊರಿಗೆ ಯಾರಾದ್ರೂ ಹೊಸದಾಗಿ ಮದುವೆಯಾಗಿ ಬರ್ತಾ ಇದ್ದಾಳೆಪ್ಪ ಅಂತಂದ್ರೆ 5 ದಿವಸ ಮುಗಿಸ್ಕೊಂಡು ಊರು ತುಂಬಾ ಆ ಪುರೋಹಿತರು ಹೋಗಿ ಬಾಳೆಹಣ್ಣು ಕೊಡೋದು, ಅದನ್ನ ಬೀರೋದು ಅಂತ ಕರೀತಾರೆ ನಮ್ಮ ಪ್ರಾಂತ್ಯದಲ್ಲಿ. ಸೊ ಇದೆಲ್ಲ ಇಲ್ಲಿಗೆ ಮುಗಿಬೇಕು. ಪುರೋಹಿತರಿಗೆ ಅಷ್ಟು ಕಷ್ಟ ಇದೆ, ಅವ್ರು ಕೊಡುವಂತ ಆಲೋಕ್ಷತೆಯಲ್ಲೇ ನೀವೆಲ್ಲ ಬದುಕ್ತೀವಿ ಅಂತ ಹೇಳಿ ಅಂತ ಕಷ್ಟ ನಿಮಗೇನಾದಿದ್ರೆ ನೀವೆಲ್ಲರೂ ಬೆಳಗುಳ ಮಠಕ್ಕೆ ಪ್ರತಿ ತಿಂಗಳು ಬನ್ನಿ. ನಿಮ್ಗೆ ಪ್ರತಿ ತಿಂಗಳು ಎಷ್ಟು ರೇಷನ್ ಬೇಕೋ ನಿಮ್ಮ ಮನೆಗೆ ನಾವು ಕೊಡ್ತೀವಿ. ಶ್ರಾವಕರ ಮನೆಗೆ ಚಾರು ಶ್ರೀಗಳು ಮತ್ತೊಂದು ಅದ್ಭುತವಾದಂತಹ ಮಾತನ್ನ ಹೇಳಿದ್ದಾರೆ ಪುರೋಹಿತರಿಗೆ. ಏನಪ್ಪಾ ಅಂತಂದ್ರೆ, ಯಾರು ಹಾಲು ಅಕ್ಷತೆದಲ್ಲೇ ಜೀವನ ನಡೀತಾ ಇದೆ ಅವರು ನಮ್ಮ ಮಠಕ್ಕೆ ಬನ್ನಿ, ಒಂದು ತಿಂಗಳಿಗೊಂದ್ಸಾರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೇಷನ್ ಅನ್ನ ಒಯ್ಯಿರಿ ಅಂತ ಹೇಳಿ ಅದ್ಭುತವಾದಂತ ಒಂದು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಬೌಲರು ನೋ ಬಾಲ್ ಹಾಕಿದ ತಕ್ಷಣ ನೆಕ್ಸ್ಟ್ ಬಾಲ್ ಫ್ರೀ ಟೈಮ್ ಇರುತ್ತಲ್ಲ, ಹಂಗಿತ್ತಿದ್ದು. ಸೊ ತುಂಬಾ ಧನ್ಯವಾದಗಳು ನಮ್ಮ ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳಿಗೆ, ಹಾಗೆ ನಮಗೆ ಬೆಂಬಲವಾಗಿ ನಿಂತಹ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳು, ಸಂಸ್ಥಾನ ಮಠ ಹುಂಚ, ಇವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಡಿಯೋ ಮುಖಾಂತರ ತಿಳಿಸೋದೇನಪ್ಪಾ ಅಂತಂದ್ರೆ, ಇನ್ನಾದ್ರೂ ಬದಲಾಗೋಣ. ಆಧುನಿಕ ಜೀವನದಲ್ಲಿ ಇದೆಲ್ಲ ಬೇಕಾ ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲ ಬೇಡ ಅಂತೀನಿ, ಯಾಕಂದ್ರೆ ಎಲ್ಲ ಜನರೇಷನ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಕೂಡ ಚೇಂಜ್ ಆಗೋಣ. ಜೈ ಜಿನೇಂದ್ರ.